ಅನಾಹತ ಚಕ್ರ. ಈ ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸಬೇಕು ಅಂದರೆ ನಾವು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಈ ರೀತಿ ಕುಳಿತುಕೊಳ್ಬೇಕು. ಮತ್ತು ಇದಕ್ಕೆ ನಾವು ಹೃದಯ ಮುದ್ರೆಯನ್ನು ಹಾಕಬೇಕು. ಈ ಹೃದಯ ಮುದ್ರೆಯನ್ನು ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳುಗಳ ಬೇಸನ್ನು ನಾವು ನಮ್ಮ ಇಂಡೆಕ್ಸ್ ಫಿಂಗರಿಂಗೆ ಈ ರೀತಿ ಇದು ಮಾಡಬೇಕು. ಮತ್ತು ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳುಗಳನ್ನು ನಮ್ಮ ಹೆಬ್ಬೆರಳಿನ ತುದಿಗೆ ಅಂಟಿಸ್ಬೇಕು. ಈ ರೀತಿ ಇದನ್ನು ನಾವು ಹೃದಯ ಮುದ್ರೆ ಅಂತ ಕರಿತೀವಿ. ಈ ರೀತಿ ಹೃದಯ ಮುದ್ರೆಯನ್ನು ಹಾಕಿ ನಮ್ಮ ಎರಡೂ ತೊಡೆಗಳ ಮೇಲೆ ಇರಿಸಬೇಕು. ಈ ಅನಾಹತ ಚಕ್ರ ನಮ್ಮ ಎದೆಯ ಈ ಭಾಗದಲ್ಲಿರುತ್ತೆ. ಇದನ್ನು ನಾವು ಗಮನಿಸ್ತಾ ಇದಕ್ಕೆ ಬೀಜ ಮಂತ್ರ ಹಮ್ ಅಂತ ಇದೆ. ಆ ಬೀಜ ಮಂತ್ರವನ್ನು ನಾವು 9 ಬಾರಿ ಉಚ್ಚಾರಣೆಯನ್ನು ಮಾಡ್ತಾ ಇದನ್ನು ಸಕ್ರಿಯಗೊಳಿಸ್ಬೋದು. ಅನಾಹತ ಚಕ್ರ, ಇದನ್ನು ಹೃದಯ ಚಕ್ರ ಎಂತಲೂ ಕರೆಯುತ್ತಾರೆ. ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸುವ ಉದ್ದೇಶ: ಅನಾಹತ ಚಕ್ರವು ಸಕ್ರಿಯಗೊಂಡರೆ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ಸಂಬಂಧಗಳ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಆಧ್ಯಾತ್ಮಿಕ ಉದ್ದೇಶ: ನಿಜವಾದ ಪ್ರೀತಿಯ ಅನುಭವ ಮತ್ತು ನಿಸ್ವಾರ್ಥ ಸೇವೆಯನ್ನು ಮಾಡಲು ಇದು ಸಹಾಯ ಮಾಡುತ್ತದೆ. ಸ್ಥಳ: ಹೃದಯದಲ್ಲಿದೆ. ಕಾರ್ಯ: ಬೇಷರತ್ತಾದ ಪ್ರೀತಿಯೊಂದಿಗೆ ಸಂಪರ್ಕಿಸಲು ಮತ್ತು ಪ್ರೀತಿ ಮತ್ತು ಸಹಾನುಭೂತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಅನಾಹತ ಚಕ್ರದ ಬಣ್ಣ ಹಸಿರು, ಕೆಲವರು ಗುಲಾಬಿ ಬಣ್ಣವೂ ಹೇಳುತ್ತಾರೆ. ಅನಾಹತ ಚಕ್ರದ ತತ್ವ ವಾಯು. ಅಧಿದೇವತೆ ಈಶ್ವರ. ಗ್ರಹ ಬುಧ. ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸಲು ಮಾಡಬೇಕಾದ ಆಸನಗಳು: ಭುಜಂಗಾಸನ, ಉಷ್ಟ್ರಾಸನ, ಚಕ್ರಾಸನ, ಸೇತುಬಂಧಾಸನ, ಮತ್ಸ್ಯಾಸನ, ಗೋಮುಖಾಸನ. ಈ ಆಸನಗಳನ್ನು ಮಾಡುವ ಮೂಲಕ ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸಬಹುದು.